ನಮಸ್ಕಾರ ಸ್ನೇಹಿತರೆ. ಯುಎಸ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಅಪರಿಚಿತ ರಹಸ್ಯವಾಗಿ ಇಂದಿಗೂ ವಿಸ್ಮಯವಾಗಿ ಉಳಿದಿರೋ ವಿಮಾನ ಅಪಹರಣದ ಬಗ್ಗೆ ನಿಮಗೆ ತಿಳಿದಿದೆಯಾ? ಅದರ ಬಗ್ಗೆನೇ ಹೇಳ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನವೆಂಬರ್ 24, 1971 ಸುಮಾರು 6 ಅಡಿ ಎತ್ತರದ ಅಪರಿಚಿತ ವ್ಯಕ್ತಿಯೊಬ್ಬ ನಾರ್ತ್ ವೆಸ್ಟ್ ಓರಿಯೆಂಟ್ ಏರ್ಲೈನ್ಸ್ನ ಫ್ಲೈಟ್ 305ಗೆ ಟಿಕೆಟ್ ಅನ್ನು ಖರೀದಿಸುತ್ತಾನೆ. ನಿಮಗೆ ಅಚ್ಚರಿ ಎನಿಸಬಹುದು, ಇವರೇನು ಹೀಗಿರುತ್ತಾರೆ? ಆ ವಿಮಾನ ಪ್ರಯಾಣಕ್ಕೋಸ್ಕರ ಹಲವಾರು ಮಂದಿ ಕೂಡ ಟಿಕೆಟ್ ಅನ್ನು ತೆಗೆದುಕೊಂಡಿರ್ತಾರಲ್ವಾ? ಇದಕ್ಕೆಲ್ಲ ನಿಮಗೆ ಮುಂದೆ ಉತ್ತರ ಸಿಗತ್ತೆ. ಪೋರ್ಟ್ಲ್ಯಾಂಡ್ ನಿಂದ ಟೇಕ್ ಆಫ್ ಆದಂತಹ ಸ್ವಲ್ಪ ಸಮಯದ ನಂತರ ಆತ ವಿಮಾನದಲ್ಲಿರೋ ಗಗನಸಖಿಯರ ಬಳಿ ತನ್ನಲ್ಲಿರೋ ಬ್ಯಾಗ್ ನಲ್ಲಿ ಬಾಂಬ್ ಇದೆ ಎಂದು ಹೇಳ್ತಾನೆ. ತನ್ನ ಬಳಿ ಇದ್ದಂತಹ ಚೀಟಿಯನ್ನ ಫ್ಲೈಟ್ ಅಟೆಂಡೆಂಟ್ಗೆ ನೀಡ್ತಾನೆ. ಆತ ತನ್ನಲ್ಲಿದ್ದ ಬ್ರೀಫ್ ಕೇಸ್ ನಲ್ಲಿರೋ ಡೈನಮೈಟ್ ಮಾದರಿಯ ಸಾಧನವನ್ನ ಫ್ಲೈಟ್ ಅಟೆಂಡೆಂಟ್ಗೆ ತೋರಿಸ್ತಾನೆ. ನಂತರ ಆತ ಅವರಲ್ಲಿ ಹಲವು ಬೇಡಿಕೆಗಳನ್ನು ಇಡ್ತಾನೆ. ಸಿಯಾಟಲ್ನಲ್ಲಿ ಇಳಿದ ಬಳಿಕ ಆತನಿಗೆ 4 ಪ್ಯಾರಾಚೂಟ್ಗಳು ಮತ್ತು $2 ಲಕ್ಷ ನಗದನ್ನ ಹೊಂದಿಸಬೇಕು. ಇಲ್ಲದಿದ್ದರೆ ಆತ ಆ ವಿಮಾನವನ್ನು ಸ್ಫೋಟಗೊಳಿಸುವ ಸಾಧ್ಯತೆಗಳಿತ್ತು. ವಿಮಾನವು ಸಿಯಾಟಲ್ನಲ್ಲಿ ಇಳಿದ ನಂತರ ಅಧಿಕಾರಿಗಳು ಆತ ಕೇಳಿದಷ್ಟು ಹಣ ಮತ್ತು ಪ್ಯಾರಾಚೂಟ್ಗಳನ್ನು ಒದಗಿಸುತ್ತಾರೆ. ಅದಕ್ಕನುಸಾರವಾಗಿ ಆತ ವಿಮಾನದಲ್ಲಿರೋ 36 ಪ್ರಯಾಣಿಕರನ್ನ ಹೊರಹೋಗಲು ಬಿಡ್ತಾನೆ. ಆದರೆ ಕೂಪರ್ 2 ಪೈಲಟ್ಗಳು, ಒಬ್ಬ ಫ್ಲೈಟ್ ಇಂಜಿನಿಯರ್ ಮತ್ತು ಫ್ಲೈಟ್ ಅಟೆಂಡೆಂಟ್ ಅನ್ನ ವಿಮಾನದಲ್ಲೇ ಉಳಿಯುವಂತೆ ಒತ್ತಾಯಿಸ್ತಾನೆ. ಇಂಧನ ತುಂಬುವ ಕಾರ್ಯ ಪೂರ್ಣಗೊಂಡ ಬಳಿಕ ಆತ ವಿಮಾನವನ್ನ ಮೆಕ್ಸಿಕೋ ನಗರಕ್ಕೆ ಹಾರಿಸಲು ಪೈಲಟ್ಗಳಿಗೆ ಆದೇಶಿಸುತ್ತಾನೆ. ಆತನ ಸೂಚನೆಯಂತೆ ವಿಮಾನವು 200 ನಾಟ್ಸ್ಗಳಿಗಿಂತ ಕಡಿಮೆ ವೇಗದಲ್ಲಿ 10,000 ಅಡಿಗಳ ಕೆಳಗೆ ಹಾರಿತು. ಸುಮಾರು ರಾತ್ರಿ 8ರ ಸುಮಾರಿಗೆ ಸಿಯಾಟಲ್ ಮತ್ತು ರೇನೋ, ನೆವಾಡಾದ ನಡುವೆ ವಾಷಿಂಗ್ಟನ್ನ ಏರಿಯಲ್ ಬಳಿ ಕೂಪರ್ ವಿಮಾನದಿಂದ ಪ್ಯಾರಾಚೂಟ್ ಅನ್ನು ಬಳಸಿ ಜಿಗಿದು ಬಿಡ್ತಾನೆ. ನಂತರ ಆತನಿಗಾಗಿ ಸರ್ಚ್ ಆಪರೇಷನ್ಗಳನ್ನು ನಡೆಸಲಾಗುತ್ತೆ. ಆದರೆ ಆತನ ಸುಳಿವೇ ಸಿಗೋದಿಲ್ಲ. FBI ಈ ಕೇಸನ್ನ ಗಂಭೀರವಾಗಿ ಪರಿಗಣಿಸಿ ತೀವ್ರ ವಿಚಾರಣೆ ನಡೆಸಿತು. ಇದೇ ರೀತಿಯ ಕೇಸ್ಗಳ ಬಗ್ಗೆ ಅವರು ಕಟ್ಟೆಚ್ಚರ ವಹಿಸುತ್ತಾರೆ. ಆತನಿಗಾಗಿ ಭಾರಿ ಶೋಧ ನಡೆಯುತ್ತೆ. ಆದರೆ ಅಂದು ವಿಮಾನದಿಂದ ಜಿಗಿದಿದ್ದ ಕೂಪರ್ ಬದುಕಿರುವುದು ಅಸಾಧ್ಯ ಎಂದೇ ಹಲವರು ಊಹಿಸಿದ್ದಾರೆ. ಅದಕ್ಕೆ ಕಾರಣವೆಂದರೆ ಆ ಎತ್ತರದಲ್ಲಿ ಗಾಳಿಯು ಗಂಟೆಗೆ 200 ಮೈಲ್ಸ್ಗಿಂತ ಹೆಚ್ಚಿತ್ತು ಮತ್ತು ಆತನ ಬಳಿ ಇದ್ದಂತಹ ಪ್ಯಾರಾಚೂಟ್ ಹೆಚ್ಚು ಹೊತ್ತು ಇರಲಿಲ್ಲ. ಅದರಿಂದ ಕೂಪರ್ ಒರಟಾದ ದಟ್ಟ ಅರಣ್ಯದಲ್ಲಿ ಬಿದ್ದು ಸಾವನ್ನಪ್ಪಿರಬಹುದು ಎಂದೇ ಎಲ್ಲರೂ ಹೇಳಲು ಶುರು ಮಾಡಿದರು. ಆದರೆ ಕೆಲವು ವರ್ಷಗಳ ಬಳಿಕ ಒಬ್ಬ ಹುಡುಗನಿಗೆ $5,800 ಹಣ ಬಿದ್ದಿರುವುದು ಕಾಣುತ್ತೆ. ಅಲ್ಲಿ ಅವರು ಇದನ್ನ FBI ತಿಳಿಸ್ತಾರೆ. ಇದು ಕೊಲಂಬಿಯಾ ನದಿಯ ಪೋರ್ಟ್ಲ್ಯಾಂಡ್ನ ಉತ್ತರಕ್ಕೆ ಮತ್ತು ಏರಿಯಲ್ನಿಂದ ಸುಮಾರು 20 ಮೈಲಿಗಳು. ಅಲ್ಲಿ ಹಣದ ರಾಶಿಯೇ ಬಿದ್ದಿತ್ತು. ಕೂಪರ್ ಪಡೆದಿದ್ದಂತಹ ಹಣಕ್ಕೆ ಹೋಲಿಕೆ ಆಗ್ತಾ ಇತ್ತು. ಆದರೆ ಅಲ್ಲೆಲ್ಲೂ ಆತನ ಶವದ ಕುರುಹುಗಳಾಗಲಿ ಅಥವಾ ಇನ್ನಿತರ ಸಾಕ್ಷಿಗಳು ಸಿಗದ ಕಾರಣ 2016ರಲ್ಲಿ FBI ಈ ತನಿಖೆಯನ್ನ ಅಧಿಕೃತವಾಗಿ ಮುಚ್ಚುತ್ತೆ. ಇಂದಿಗೂ DB ಕೂಪರ್ ಸಾವನ್ನಪ್ಪಿದ್ದಾರೋ ಇಲ್ಲವೋ ಎಂದು ನಿಖರವಾಗಿ ಯಾರಿಗೂ ತಿಳಿದಿಲ್ಲ. ಅಂದು ಆತ ಯಾರಿಗೋಸ್ಕರ ವಿಮಾನ ಅಪಹರಣ ಮಾಡಿದ್ದ? ಅಷ್ಟು ಹಣಕ್ಕಾಗಿ ಯಾಕೆ ಆತ ಬೇಡಿಕೆ ಇಟ್ಟ? ಆತನ ಹಿಂದೆ ಇನ್ನು ಯಾರಾದರೂ ಇದ್ರ ಎನ್ನುವಂತಹ ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಗೋದೇ ಇಲ್ಲ. ಹಾಗೆ ಇಂದಿಗೂ ಈ ವಿಮಾನ ಅಪಹರಣ ನಿಗೂಢವಾಗಿಯೇ ಉಳಿದು ಬಿಡುತ್ತೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.